ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ನಮ್ಮ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತ. ಈ ವಿಡಿಯೋವನ್ನು ಕೊನೆಯವರೆಗೂ ಶಾಂತ ಮನಸ್ಸಿನಿಂದ ಕೇಳಿ. ಯಾಕೆಂದರೆ ಇದು ಕೇವಲ ಮಾತುಗಳ ಸರಣಿ ಅಷ್ಟೇ ಅಲ್ಲ, ಇದು ಬ್ರಹ್ಮಾಂಡದಿಂದ ನಿಮಗೆ ತಲುಪ್ತಿರುವ ಒಂದು ಗಂಭೀರ ಎಚ್ಚರಿಕೆ ಸೂಚನೆ. ಕುಂಭರಾಶಿಯ ಆತ್ಮೀಯ ಬಂಧುಗಳೇ, 2026ರ ಈ ಮಹತ್ವದ ಕಾಲಘಟ್ಟದಲ್ಲಿ ನಿಮ್ಮ ಜೀವನ ಒಂದು ಸೂಕ್ಷ್ಮ ತಿರುವಿನ ಬಳಿ ನಿಂತಿದೆ. ನೀವು ನಂಬಿದ್ರೂ ನಂಬದೇ ಇದ್ರೂ ಇತ್ತೀಚಿನ ದಿನಗಳಲ್ಲಿ ನಿಮಗೆ ಮತ್ತೆ ಮತ್ತೆ ಕಾಣಿಸ್ತಾ ಇರುವ ಸಂಕೇತಗಳು, ಕನಸುಗಳು, ಅಸಹಜ ಭಾವನೆಗಳು ಎಲ್ಲವೂ ಆಕಸ್ಮಿಕ ಅಲ್ಲ. ಪ್ರಕೃತಿ ನಿಮ್ಮೊಂದಿಗೆ ಮಾತನಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಮತ್ತು ಆ ಸಂದೇಶವನ್ನು ತರುವ ದೈವಿಕ ಶಕ್ತಿಯೇ ನಾಗರಾಜ. ಈ ಸಂದೇಶವನ್ನು ನಿರ್ಲಕ್ಷ್ಯ ಮಾಡಿದರೆ ಮುಂದಿನ ದಿನಗಳಲ್ಲಿ ನೀವು ಅನಿರೀಕ್ಷಿತ ಸಮಸ್ಯೆಗಳಿಗೆ ಸಿಲುಕುವ ಸಾಧ್ಯತೆ ಇದೆ. ಈಗಂತ ನಮಗೆ ಜ್ಯೋತಿಷ್ಯ ಶಾಸ್ತ್ರಗಳು ಎಚ್ಚರಿಕೆಯನ್ನು ಕೊಡುತ್ತೆ. ಕಳೆದ ಕೆಲವು ತಿಂಗಳುಗಳಲ್ಲಿ ನಿಮ್ಮ ಮನಸ್ಸಲ್ಲಿ ಏನೋ ಸರಿ ಇಲ್ಲ ಎಂಬ ಒಂದು ಅನುಭವ ನಿಮಗೆ ಕಾಡ್ತಾ ಇದೆ. ಎಲ್ಲವೂ ಇದ್ರೂ ಕೂಡ ಶಾಂತಿ ಇಲ್ಲ, ಪ್ರಯತ್ನಿಸಿದ ಕೆಲಸದಲ್ಲಿ ಸಕ್ಸಸ್ ಇಲ್ಲ, ಎಲ್ಲವೂ ಕೂಡ ಅರ್ಧದಲ್ಲೇ ನಿಂತೋಗಿದೆ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಲ್ಲ. ಇದು ನಿಮ್ಮ ಸುತ್ತಮುತ್ತಲಿನ ನಕಾರಾತ್ಮಕ ಶಕ್ತಿಗಳ ಪ್ರಭಾವ. ವಿಶೇಷವಾಗಿ ಕುಂಭರಾಶಿಯ ಸರಳ ಮನಸ್ಸಿನವರು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವವರು. ಆದರೆ 2026 ಇದು ನಿಮಗೆ ಈ ನಿಮ್ಮ ಸಹನೆ ಕೆಲವರಿಗೆ ನಿಮ್ಮನ್ನು ದುರ್ಬಳಕೆ ಮಾಡಿಕೊಳ್ಳುವ ಅವಕಾಶವಾಗಿ ಬದಲಾಗುತ್ತೆ. ಇದನ್ನೇ ನಾಗರಾಜನ ರಹಸ್ಯ ಸೂಚನೆ ಹೇಳುತ್ತೆ. ಎಲ್ಲರಿಗೂ ಒಂದೇ ರೀತಿ ತೆರೆದ ಮನಸ್ಸು ನೀವು ಇಡೋದಕ್ಕೆ ಹೋಗಬೇಡಿ. ಆರ್ಥಿಕವಾಗಿ ಮಾತನಾಡೋದಾದರೆ ಹಣ ಬಂದರೂ ಕೂಡ ಕೈಯಲ್ಲಿ ಉಳಿತಾ ಇಲ್ಲ ಎಂಬ ಬೇಸರ ನಿಮ್ಮೊಳಗೆ ಇದೆ. ಸಾಲ, ಖರ್ಚು, ಅನಿರೀಕ್ಷಿತ ವೆಚ್ಚಗಳು ನಿಮ್ಮ ನಿದ್ದೆಯನ್ನೇ ಕಸಿದುಕೊಂಡಿವೆ. ಕೆಲವರು ಇದನ್ನು ಮಾಟ, ಮಂತ್ರ, ದೃಷ್ಟಿದೋಷ ಅಂತ ಭಾವಿಸ್ತಾ ಇರ್ತಾರೆ. ಆದರೆ ಸತ್ಯ ಏನಂದರೆ, ನಿಮ್ಮ ನಿರ್ಧಾರಗಳಲ್ಲಿ ನೀವು ಅಗತ್ಯಕ್ಕಿಂತ ಹೆಚ್ಚು ಭಾವನೆಯನ್ನು ಸೇರಿಸ್ತಾ ಇರ್ತೀರಿ. ಯಾರಿಗೋ ಸಹಾಯ ಮಾಡಬೇಕು ಅಂತ ನಿಮ್ಮ ಅಗತ್ಯಗಳನ್ನು ಮರೆತು ಬಿಡ್ತೀರಾ. 2026ರಲ್ಲಿ ಇದು ನಿಲ್ಲಬೇಕು. ನಾಗರಾಜನ ಶಕ್ತಿ ಹೇಳುವುದೇ ಇದನ್ನು. ಮೊದಲು ನಿಮ್ಮ ರಕ್ಷಣೆ, ನಂತರ ಲೋಕದ ಕಲ್ಯಾಣ. ನಿಮ್ಮ ಹಣದ ಒಂದು ವಿಷಯವನ್ನು ಬೇರೆ ಯಾರೊತ್ತಿಗೂ ನೀವು ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. ಯೋಜನೆಯನ್ನು ಮೌನವಾಗಿ ನೀವು ಕಾರ್ಯಗತಕ್ಕೆ ತನ್ನಿ. ಒಂದು ಪೌರಾಣಿಕ ಕಥೆಯಲ್ಲಿ ನಾವು ನೋಡೋಣ. ಒಮ್ಮೆ ಒಬ್ಬ ಯೋಗಿ ನಾಗಲೋಕದಲ್ಲಿ ಧ್ಯಾನದಲ್ಲಿದ್ದಾಗ ನಾಗರಾಜ ಅವನಿಗೆ ಹೇಳ್ತಾನೆ, ನಾನು ವಿಷವೂ ಹೌದು, ಅಮೃತನೂ ಹೌದು, ಯಾರು ನನ್ನನ್ನು ಹೇಗೆ ಬಳಸ್ತಾರೋ ಹಾಗೆ ಅಂತ ಅದೇ ಫಲ ಅವರಿಗೆ ಬರುತ್ತೆ. ಇದೇ ಮಾತು ಇಂದು ಕುಂಭರಾಶಿಯವರಿಗೆ ಅನ್ವಯವಾಗುತ್ತೆ. ನಿಮ್ಮ ಬುದ್ಧಿ, ನಿಮ್ಮ ಜ್ಞಾನ, ನಿಮ್ಮ ನಿಷ್ಠೆ ಇವು ಅಮೂಲ್ಯ ಶಕ್ತಿಗಳು. ಆದರೆ ತಪ್ಪು ಕೈಗಳಲ್ಲಿ ಕೊಟ್ಟರೆ ಅವೇ ನಿಮಗೆ ವಿಷವಾಗುತ್ತೆ. ಆದ್ದರಿಂದ ಯಾರಿಗೆ ಏನು ಹೇಳಬೇಕು, ಯಾರಿಗೆ ಎಷ್ಟು ಹೇಳಬೇಕು, ಎಷ್ಟು ನಂಬಬೇಕು, ಆ ವಿವೇಕವನ್ನು ನೀವು ಬೆಳೆಸ್ಕೊಳ್ಬೇಕು. ಆರೋಗ್ಯದ ವಿಷಯದಲ್ಲಿ ಬಂದರೆ ನೀವು ದೇಹದ ಸಣ್ಣ ಸೂಚನೆಗಳನ್ನು ನಿರ್ಲಕ್ಷ್ಯ ಮಾಡ್ತೀರಿ. ನಿದ್ದಾಹೀನತೆ, ತಲೆನೋವು, ಮನಸ್ಸಿನ ಅಶಾಂತಿ ಇವೆಲ್ಲವೂ ಕೂಡ ಎಚ್ಚರಿಕೆಯ ಗಂಟೆಗಳಾಗಿರುತ್ತೆ. ನಾಗರಾಜನ ಸೂಚನೆ ಪ್ರಕಾರ ಮುಂದಿನ 40 ದಿನಗಳು ಆರೋಗ್ಯದ ದೃಷ್ಟಿಯಿಂದ ಅತ್ಯಂತ ಮಹತ್ವದ್ದಾಗಿರುತ್ತೆ. ನೀವು ಕೇವಲ ಪೂಜೆ, ಪ್ರಾರ್ಥನೆ ಮಾಡಿದರೆ ಸಾಕಾಗೋದಿಲ್ಲ. ವೈದ್ಯಕೀಯ ಸಲಹೆ, ಸರಿಯಾದ ಆಹಾರ ಪದ್ಧತಿ ಮತ್ತು ನೀವು ವಿಷಕಾರಿ ಏನು ಯೋಚನೆ ಮಾಡ್ತಿರಲ್ಲ ಅವುಗಳಿಂದ ಆದಷ್ಟು ದೂರ ಇರಬೇಕು. ಧನಾತ್ಮಕ ಜನರ ಜೊತೆ ಕಾಲ ಕಳಿಬೇಕು. ದೇವಾಲಯಕ್ಕೆ ಹೋಗಿ ಇವೆಲ್ಲ ಕೂಡ ನಿರ್ಲಕ್ಷ್ಯ ಮಾಡಿದರೆ ನಿಮ್ಮ ಜೀವನ ಕುಸಿಯುತ್ತೆ. ಉದ್ಯೋಗ ಮತ್ತು ವ್ಯಾಪಾರ ಕ್ಷೇತ್ರದಲ್ಲಿ ಕುಂಭರಾಶಿಯವರಿಗೆ 2026ರಲ್ಲಿ ದೊಡ್ಡ ಬದಲಾವಣೆ ಅನ್ನೋದು ಬರುತ್ತೆ. ನೀವು ನಿಂತು ಹೋಗಿದ್ದ ಒಪ್ಪಂದಗಳು ನಿಧಾನವಾಗಿ ಚಲನೆ ಪಡೆಯುತ್ತೆ. ಮತ್ತು ಇಲ್ಲಿ ಒಂದು ಎಚ್ಚರಿಕೆ ಕೂಡ ಇದೆ. ಎಲ್ಲರಿಗೂ ನಿಮ್ಮ ಸಂತೋಷವನ್ನು ಹೇಳ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಪ್ರಗತಿಯನ್ನು ಕಂಡು ಒಳಗೊಳಗೆ ಸುಡುವವರು ನಿಮ್ಮ ಸುತ್ತಲೇ ಇರ್ತಾರೆ. ನಾಗರಾಜನಂತೆ ನೀವು ಮೌನವಾಗಿದ್ಬಿಡಿ. ಸಮಯ ಬಂದಾಗ ಮಾತ್ರ ನಿಮ್ಮ ಶಕ್ತಿಯನ್ನು ತೋರಿಸಿ. ಆತುರದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ನಿಮಗೆ ನಷ್ಟವನ್ನು ತರಬಹುದು. ಸಂಬಂಧಗಳ ವಿಷಯದಲ್ಲಿ ನೀವು ಸಾಕಷ್ಟು ನೋವನ್ನು ಅನುಭವಿಸಿದ್ದೀರಿ. ನಿಮ್ಮ ಒಳ್ಳೆಯತನವನ್ನು ದುರ್ಬಲತೆ ಅಂತ ಭಾವಿಸುವವರು ಇದ್ದಾರೆ. ನಿಮ್ಮನ್ನು ಉಪಯೋಗಿಸಿಕೊಂಡವರು ಕೂಡ ಇದ್ದಾರೆ. ಆದರೆ ಇದಕ್ಕಾಗಿ ಎಲ್ಲವನ್ನು ದೋಷಾರೋಪಣೆ ಮಾಡೋದಕ್ಕೆ ಹೋಗಬೇಡಿ. 2026ರಲ್ಲಿ ನೀವು ಕಲಿಯಬೇಕಾದ ಪಾಠನೇ ಗಡಿರೇಖೆ ಎಳೆಯುವುದು. ಕ್ಷಮೆ ಇರಲಿ, ಆದರೆ ಅತಿಯಾದ ಸಹನೆ ಬೇಡ. ನಿಮ್ಮ ಆತ್ಮಗೌರವವೇ ನಿಮ್ಮ ನಿಜವಾದ ಕವಚ. ಮನೆಯ ಹಿರಿಯರ ಆಶೀರ್ವಾದವನ್ನು ನೀವು ಪಡೀರಿ. ವಿಶೇಷವಾಗಿ ತಾಯಿಯ ಅಥವಾ ಹಿರಿಯ ಮಹಿಳೆಯರ ಆಶೀರ್ವಾದ ಕುಂಭರಾಶಿಯವರಿಗೆ ನಾಗರಾಜನ ರಕ್ಷಣೆಯಂತೆ ನಿಮಗೆ ಹೆಲ್ಪ್ ಆಗುತ್ತೆ. ಈ ಸಂದೇಶ ನಿಮಗೆ ಭಯ ಹುಟ್ಟಿಸೋದಕ್ಕೆ ಅಷ್ಟೆಲ್ಲ, ನಿಮಗೆ ಜಾಗೃತಗೊಳಿಸೋದಕ್ಕೆ. ಮುಂದಿನ 30 ದಿನಗಳು ನಿಮ್ಮ ಜೀವನದ ದಿಕ್ಕನ್ನು ನಿರ್ಧರಿಸುವ ದಿನಗಳಾಗಿರುತ್ತೆ. ನೀವು
ಯೋಚನೆ, ಚಿಂತೆ ಏನೇ ನಿರ್ಧಾರ ಮಾಡಲಿ ಮುಂದಿನ ಹಲವು ವರ್ಷಗಳ ಕಾಲ ಭವಿಷ್ಯವನ್ನು ರೂಪಿಸುತ್ತೆ. ನೀವು ನಕಾರಾತ್ಮಕ ಆಲೋಚನೆಗಳನ್ನು ಈಗಲೇ ಬಿಟ್ಬಿಡಿ. ನಿಮ್ಮೊಳಗಿನ ಶಕ್ತಿಯನ್ನು ನಂಬಿ, ಆದರೆ ಅಹಂಕಾರಕ್ಕೆ ಜಾಗ ಕೊಡೋದಕ್ಕೆ ಹೋಗಬೇಡಿ. ನಾಗರಾಜನ ಅನುಗ್ರಹ ಇರುವವರಿಗೆ ನಿಮ್ಮ ದಾರಿಯಲ್ಲಿ ಬಂದ ವಿಷಪೂರಿತ ಅಡೆತಡೆಗಳು ಎಲ್ಲವೂ ಕೂಡ ಪಾಠವಾಗಿ ನಿಮಗೆ ಶಕ್ತಿಯನ್ನು ಪರಿವರ್ತನೆ ಮಾಡುತ್ತೆ. ಸತ್ಯ, ಶ್ರಮ ಮತ್ತು ಶಾಂತಿ ಹಾದಿಯಲ್ಲಿ ನೀವು ನಡೆಯುವವರಿಗೆ ಬ್ರಹ್ಮಾಂಡ ಯಾವತ್ತೂ ನಿಮ್ಮ ಬೆನ್ನು ತಿರುಗೋದಿಲ್ಲ. ಈ ಸಂದೇಶವನ್ನು ನಿಮಗೆ ಪ್ರಯೋಜನ ಆಗುತ್ತೆ. ಇದನ್ನು ಅಳವಡಿಸಿಕೊಳ್ಳಿ ಜೀವನದಲ್ಲಿ. ಈ ವರ್ಷ ನಿಮ್ಮ ಪಾಲಿಗೆ ಜಾಗೃತಿಯ ವರ್ಷವಾಗಿರಲಿ. ನಿಮ್ಮ ಕರ್ಮದ ಬೆಳಕು ಸದಾ ಪ್ರಜ್ವಲಿಸ್ತಾ ಇರಲಿ. ನಾಗರಾಜನ ರಕ್ಷಣೆ ಸದಾ ನಿಮ್ಮೊಂದಿಗಿರಲಿ ಅಂತ ನಾನು ಹಾರೈಸ್ತೇನೆ. ಮಾಹಿತಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ನಿಮ್ಮ ಕುಲದೇವರ ಹೆಸರನ್ನು ಕಮೆಂಟ್ ಮಾಡಿ.